ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು ಲ್ಯಾರಿಂಜೈಟಿಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಲ್ಯಾರಿಂಜ್ ಅಂದರೆ ನಮ್ಮ ಲ್ಯಾರಿಂಗ್ಸ್. ಓಕೆ, ಲ್ಯಾರಿಂಜ್ ಅಂದರೆ ಲ್ಯಾರಿಂಗ್ಸ್, ಐಟಿಸ್ ಅಂದರೆ ಇನ್ಫ್ಲಮೇಷನ್. ಓಕೆ, ಐಟಿಸ್ ಅಂದರೆ ಏನು? ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಸೊ ಇನ್ಫ್ಲಮೇಷನ್ ಆಫ್ ಲ್ಯಾರಿಂಗ್ಸ್ ಈಸ್ ಕಾಲ್ಡ್ ಆ್ಯಸ್ ಲ್ಯಾರಿಂಜೈಟಿಸ್ ಅಂತ ಹೇಳ್ಬೋದು. ಓಕೆ, ಸೊ ಡೆಫಿನಿಷನ್ ನಾವು ನೋಡಿದಾಗ ಲ್ಯಾರಿಂಜೈಟಿಸ್ ಈಸ್ ಆ್ಯನ್ ಇನ್ಫ್ಲಮೇಷನ್ ಆಫ್ ದಿ ಲ್ಯಾರಿಂಗ್ಸ್ ಆರ್ ವಾಯ್ಸ್ ಬಾಕ್ಸ್ ಅಂತ ಹೇಳ್ಬೋದು. ಹೌದು ಸರ್, ಲ್ಯಾರಿಂಗ್ಸನ್ನು ನಾವು ಏನಂತ ಹೇಳ್ತೀವಿ? ವಾಯ್ಸ್ ಬಾಕ್ಸ್ ಅಂತ ಹೇಳ್ತೀವಿ, ಅಥವಾ ಧ್ವನಿ ಪೆಟ್ಟಿಗೆ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಓಕೆ, ಏನಾಗಿದೆ ಅಲ್ಲಿ? ಇನ್ಫ್ಲಾಮೇಷನ್ ಆಗಿದೆ. ಸೊ ಇನ್ಫ್ಲಾಮೇಷನ್ ಅಂದರೆ ಏನು? ರೆಡ್ನೆಸ್. ಓಕೆ, ರೆಡ್ನೆಸ್ ಆ್ಯಂಡ್ ಸ್ವೆಲ್ಲಿಂಗ್. ಓಕೆ, ರೆಡ್ನೆಸ್ ಆ್ಯಂಡ್ ಸ್ವೆಲ್ಲಿಂಗ್ ಆಗಿದೆ ನಮ್ಮ ಲ್ಯಾರಿಂಗ್ಸಲ್ಲಿ, ಅದನ್ನು ನಾವು ಲ್ಯಾರಿಂಜೈಟಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ನಾವು ಲ್ಯಾರಿಂಜೋಸ್ಕೋಪಿಂದ ನಮ್ಮ ಲ್ಯಾರಿಂಗ್ಸನ್ನು ನೋಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಕೇಳಿದರೆ, ಸೊ ನಾರ್ಮಲ್ ಅಥವಾ ಹೆಲ್ದಿ ವೋಕಲ್ ಕಾರ್ಡ್ ಅಂದರೆ ನಮ್ಮ ಧ್ವನಿ ಪೆಟ್ಟಿಗೆಯಲ್ಲಿ ವೋಕಲ್ ಕಾರ್ಡ್ಸ್ ಇರ್ತವೆಲ್ಲ ಅವು ಹೀಗೆ ಕಾಣ್ತವೆ. ಓಕೆ, ಮತ್ತು ಇನ್ಫ್ಲೇಮ್ಡ್ ಅಂದರೆ ಇನ್ಫ್ಲಮೇಷನ್ ಆಗಿರೋ ಲ್ಯಾರಿಂಗ್ಸ್ ಹೇಗೆ ಕಾಣ್ತಾ ಇದೆ? ರೆಡ್ನೆಸ್ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ, ಮತ್ತು ಸ್ವೆಲ್ಲಿಂಗ್ ಕೂಡ ನಿಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಸ್ವಲ್ಪ ಸ್ವೆಲ್ ಆಗಿದ್ದಾವೆ, ಸ್ವಲ್ಪ ದಪ್ಪ ಆಗಿದ್ದಾವೆ, ಮತ್ತು ರೆಡ್ನೆಸ್ ಇಲ್ಲಿ ಆಗಿದೆ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ಲ್ಯಾರಿಂಜೈಟಿಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಟೈಪ್ಸ್ ನೋಡಿದಾಗ, ಸೊ ಯಾವ್ಯಾವ ಟೈಪ್ಸ್ ಇದ್ದಾವೆ ಸರ್ ನಮ್ಮ ಲ್ಯಾರಿಂಜೈಟಿಸಲ್ಲಿ ಅಂತ ಕೇಳಿದಾಗ, ಸೊ ಲ್ಯಾರಿಂಜೈಟಿಸಲ್ಲಿ ನಾವು ಮೇನ್ಲಿ 2 ಟೈಪ್ಸ್ ನೋಡ್ತೀವಿ. ಒಂದು ಅಕ್ಯೂಟ್ ಲ್ಯಾರಿಂಜೈಟಿಸ್, ಇನ್ನೊಂದು ಕ್ರಾನಿಕ್ ಲ್ಯಾರಿಂಜೈಟಿಸ್. ಓಕೆ, ಏನಂತ ಹೇಳ್ತೀವಿ ಸರ್? ಅಕ್ಯೂಟ್ ಲ್ಯಾರಿಂಜೈಟಿಸ್ ಮತ್ತು ಕ್ರಾನಿಕ್ ಲ್ಯಾರಿಂಜೈಟಿಸ್. ಸೊ ಅಕ್ಯೂಟ್ ಲ್ಯಾರಿಂಜೈಟಿಸ್ ಅಂದರೆ ಶಾರ್ಟ್ ಟರ್ಮ್. ಓಕೆ, ಶಾರ್ಟ್ ಟರ್ಮ್ ಸರ್, ಬೇಗ ಬರುತ್ತೆ ಮತ್ತು ಬೇಗ ಹೋಗಿಬಿಡುತ್ತೆ, ಅದನ್ನು ನಾವು ಏನಂತ ಹೇಳ್ತೀವಿ? ಅಕ್ಯೂಟ್ ಲ್ಯಾರಿಂಜೈಟಿಸ್ ಅಂತ ಹೇಳ್ತೀವಿ. ಸೊ ಕ್ರಾನಿಕ್ ಲ್ಯಾರಿಂಜೈಟಿಸ್ ಅಂದರೆ ಲಾಂಗ್ ಟರ್ಮ್. ಓಕೆ, ಸೊ ಏನಿದೆ ಇದು? ಲಾಂಗ್ ಟರ್ಮ್. ಲಾಂಗ್ ಟರ್ಮ್ ಅಂದರೆ ಮೋರ್ ದೆನ್ 3 ಮಂತ್ಸ್ ಇರುತ್ತೆ ಸರ್, ಇದು ಮೋರ್ ದೆನ್ 3 ಮಂತ್ಸ್ ಇರುತ್ತೆ, ಅದನ್ನು ನಾವು ಕ್ರಾನಿಕ್ ಲ್ಯಾರಿಂಜೈಟಿಸ್ ಅಂತ ಹೇಳ್ತೀವಿ. ಓಕೆ, ಸೊ ಐ ಥಿಂಕ್ ನಿಮಗೆ ಟೈಪ್ಸ್ ಆಫ್ ಲ್ಯಾರಿಂಜೈಟಿಸ್ ಅರ್ಥ ಆಗಿರ್ಬೋದು. ಎಷ್ಟು ಟೈಪ್ಸ್ ಇದ್ದಾವೆ ಸರ್? 2 ಟೈಪ್ಸ್ ಇದ್ದಾವೆ. ಒಂದು ಅಕ್ಯೂಟ್ ಅಂದರೆ ಶಾರ್ಟ್ ಟರ್ಮ್, ಶಾರ್ಟ್ ಟೈಮಲ್ಲಿ ಇದು ಬರುತ್ತೆ ಮತ್ತು ಹೋಗಿಬಿಡುತ್ತೆ. ಕ್ರಾನಿಕ್ ಅಂದರೆ ಲಾಂಗ್ ಟೈಮಲ್ಲಿ ಬರುತ್ತೆ ಮತ್ತು ಲಾಂಗ್ ಟೈಮ್ ಇದು ಇರುತ್ತೆ. ನೆಕ್ಸ್ಟ್ ಕಾಸಸ್. ಸೊ ಕಾರಣ ಏನಿದೆ? ಕಾಸಸ್ ಅಥವಾ ನಾವು ಇಟಿಯಾಲಜಿ ಅಂತ ಹೇಳ್ಬೋದು. ಓಕೆ, ಸೊ ಕಾರಣ ಏನಿದೆ ನಮಗೆ ಲ್ಯಾರಿಂಜೈಟಿಸ್ ಆಗೋಕ್ಕೆ ಅಂತ ನೋಡಿದಾಗ, ಫಸ್ಟ್ ವೈರಲ್ ಇನ್ಫೆಕ್ಷನ್. ಓಕೆ, ಸೊ ವೈರಲ್ ಇನ್ಫೆಕ್ಷನ್ ಆದಾಗ ಕೂಡ ನಮ್ಗೆ ಏನಾಗ್ಬೋದು? ಲ್ಯಾರಿಂಜೈಟಿಸ್ ಆಗ್ಬೋದು. ಓಕೆ, ಸೊ ವೈರಸ್ ಯಾವ್ಯಾವ ಬರ್ತವೆ ಅಂತ ಕೇಳಿದಾಗ, ಅಡಿನೋ ವೈರಸ್, ರೈನೋ ವೈರಸ್, ಇನ್ಫ್ಲೂಯೆನ್ಸಾ ವೈರಸ್, ಪ್ಯಾರಾ ಇನ್ಫ್ಲೂಯೆನ್ಸಾ ವೈರಸ್. ಓಕೆ, ಸೊ ಇಂತಿಷ್ಟು ವೈರಸ್ಗಳಿದ್ದಾವೆ. ಏನು ಮಾಡ್ಬೋದು? ಇವು ನಮಗೆ ಲ್ಯಾರಿಂಜೈಟಿಸ್ ಕಾಸ್ ಮಾಡಬಹುದು. ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಕೂಡ ಆಗ್ಬೋದು. ಓಕೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಕೂಡ ಆಗ್ಬೋದು ಸರ್. ಯಾವ ಬ್ಯಾಕ್ಟೀರಿಯಾ ಇದೆ ಅಂದರೆ ಸ್ಟೆಪ್ಟೋಕೋಕಸ್ ನಿಮೋನಿಯಾ. ಓಕೆ, ಸೊ ನೀವು ಎಕ್ಸಾಂಪಲ್ ಏನು ತೊಗೊಂಡಿದ್ದೀರಾ? ಸ್ಟೆಪ್ಟೋಕೋಕಸ್ ನಿಮೋನಿಯಾ ಬ್ಯಾಕ್ಟೀರಿಯಾ ಏನು ಮಾಡುತ್ತೆ ಸರ್? ನಮಗೆ ಲ್ಯಾರಿಂಜೈಟಿಸ್ ಕಾಸ್ ಮಾಡುತ್ತೆ. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಚೇಂಜಸ್. ಹೌದು ಸರ್, ಎನ್ವಿರಾನ್ಮೆಂಟಲ್ ಚೇಂಜಸ್ಸಲ್ಲಿ ಕೂಡ ಆಗ್ಬೋದು. ಎಕ್ಸಾಂಪಲ್ ಫಾರ್, ನೀವು ಸ್ಮೋಕ್ ಇರೋ ಜಾಗದಲ್ಲಿ ಹೋಗ್ತಾ ಇದ್ದೀರಾ. ಓಕೆ, ನೀವು ಸ್ಮೋಕಿಂಗ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಅಂಥ ಸಮಯದಲ್ಲಿ ನಿಮ್ಗಾಗ್ಬೋದು. ನೀವು ಡಸ್ಟ್ ಜಾಸ್ತಿ ಇರುತ್ತಿಲ್ಲ ಅಂಥ ಪ್ಲೇಸಲ್ಲಿ ಹೋಗಿದ್ದೀರಾ, ನಿಮಗಾಗ್ಬೋದು. ಓಕೆ, ಮತ್ತು ಕೆಮಿಕಲ್ಸ್ ಇದ್ದಾವೆ ಸರ್. ಸೊ ಕೆಮಿಕಲ್ಸಿಗೆ ನೀವು ಎಕ್ಸ್ಪೋಸ್ ಆದಾಗೂ ನಿಮಗಾಗ್ಬೋದು, ಅಥವಾ ಪೊಲ್ಯೂಟೆಡ್ ಎನ್ವಿರಾನ್ಮೆಂಟ್. ಓಕೆ, ಸೊ ಎನ್ವಿರಾನ್ಮೆಂಟ್ ಹೇಗಿದೆ ಸರ್? ಪೊಲ್ಯೂಟೆಡ್ ಆಗಿದೆ, ಅಂಥ ಟೈಮಲ್ಲಿ ಕೂಡ ನಿಮಗೆ ಆಗಬಹುದು. ಓಕೆ, ನೆಕ್ಸ್ಟ್ ನಿಮಗೆ ಮಾಲ್ನ್ಯೂಟ್ರಿಷನ್ ಇದ್ದಾಗ. ಓಕೆ, ಏನಿದ್ದಾಗ ಸರ್? ಮಾಲ್ನ್ಯೂಟ್ರಿಷನ್ ಇದ್ದಾಗ ಕೂಡ ಆಗಬಹುದು. ಮತ್ತು ನಮಗೆ ಕ್ರಾನಿಕ್ ಸೈನೈಟಿಸ್. ಓಕೆ, ಏನದೇ ಸರ್? ಸೈನಸೈಟಿಸ್ ಆಗಿದೆ ನಿಮಗೆ. ಕ್ರಾನಿಕ್ ಸೈನಸೈಟಿಸ್ ಆದಾಗ ಕೂಡ ನಮಗೆ ಇನ್ಫ್ಲಮೇಷನ್ ಆಫ್ ಲ್ಯಾರಿಂಗ್ಸ್ ಆಗ್ಬೋದು. ಓಕೆ, ಸೊ ಕ್ರಾನಿಕ್ ಸೈನಸೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ಸೈನಸಸ್. ಓಕೆ, ಪ್ಯಾರಾನೇಸಲ್ ಸೈನಸಸ್ ಇರ್ತಾವೆಲ್ಲ, ಅದರ ಇನ್ಫ್ಲಮೇಷನ್ ಆದಾಗ ಕೂಡ ನಮಗೆ ಏನಾಗ್ಬೋದು? ಇಲ್ಲಿ ನಮಗೆ ಲ್ಯಾರಿಂಜೈಟಿಸ್ ಆಗ್ಬೋದು. ಮತ್ತು ಕ್ರಾನಿಕ್ ಬ್ರಾಂಕೈಟಿಸ್. ಓಕೆ, ಸೊ ಬ್ರಾಂಕೈಟಿಸ್ ಅಂದರೆ ಇನ್ಫ್ಲಮೇಷನ್ ಆಫ್ ಬ್ರಾಂಕೈ. ಓಕೆ, ಸೊ ಯಾರಿಗೆ ಕ್ರಾನಿಕ್ ಬ್ರಾಂಕೈಟಿಸ್ ಇದೆ ಅಲ್ಲ, ಅವ್ರಿಗೆ ಕೂಡ ಇದು ಆಗಬಹುದು. ಐ ಥಿಂಕ್ ನಿಮಗೆ ಕಾಸಸ್ ಅರ್ಥ ಆಗಿರ್ಬೋದು. ವೈರಲ್ ಇನ್ಫೆಕ್ಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಚೇಂಜಸ್, ಮಾಲ್ ನ್ಯೂಟ್ರಿಷನ್, ಮತ್ತು ಸೈನಸೈಟಿಸ್, ಮತ್ತು ಕ್ರಾನಿಕ್ ಬ್ರಾಂಕೈಟಿಸ್ ಇದ್ದರೂ ಕೂಡ ಆಗ್ಬೋದು. ಓಕೆ, ಸೊ ಮಾಲ್ ನ್ಯೂಟ್ರಿಷನ್ ಕಾರಣ ಏಕಿದೆ ಅಂತ ಕೇಳಿದಾಗ, ಸೊ ಮಾಲ್ ನ್ಯೂಟ್ರಿಷನ್ ಇದ್ದರೆ ಅವ್ರ ಹತ್ರ ಇಮ್ಯುನಿಟಿ ಕಮ್ಮಿ ಇರುತ್ತೆ. ಓಕೆ, ಸೊ ಇಮ್ಯುನಿಟಿ ಏನಿರುತ್ತೆ ಸರ್? ಕಡಿಮೆ ಆಗಿರುತ್ತೆ. ಯಾಕಂದರೆ ಮಾಲ್ ನ್ಯೂಟ್ರಿಷನ್, ಅವ್ರ ಹತ್ರ ಊಟ ಜಾಸ್ತಿ ಇಲ್ಲ, ನ್ಯೂಟ್ರಿಷನ್ ಜಾಸ್ತಿ ಇಲ್ಲ, ಇಮ್ಯುನಿಟಿ ಕಮ್ಮಿ ಇರುತ್ತೆ, ಅದಕ್ಕೋಸ್ಕರ ಅವ್ರಿಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಪ್ಯಾಥೋಫಿಸಿಯಾಲಜಿ ನೋಡೋಣ. ಪ್ಯಾಥೋಫಿಸಿಯಾಲಜಿ ಅಂದರೆ ಡಿಸೀಸ್ ಪ್ರೊಸೆಸರ್ ಹೇಗಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡೋಣ. ಓಕೆ, ಸೊ ಡ್ಯೂ ಟು ಕಾಸ್. ಓಕೆ, ಸೊ ಕಾಸ್ ನಾವೇನು ತೊಗೊಳ್ಳೋಣ? ಒಂದು ಬ್ಯಾಕ್ಟೀರಿಯಾ ಕಾಸ್ ತೊಗೊಳ್ಳೋಣ. ಓಕೆ,
ಬ್ಯಾಕ್ಟೀರಿಯಾ ಅಥವಾ ವೈರಸ್ ನೀವು ಏನಾದರೂ ತಗೋಬೋದು. ಓಕೆ, ಬ್ಯಾಕ್ಟೀರಿಯಾ ಅಥವಾ ವೈರಸ್ ಏನಾಗುತ್ತೆ, ಎಂಟ್ರಿ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಬ್ಯಾಕ್ಟೀರಿಯಾ ಆರ್ ವೈರಸ್ ಇಂಟು ಲ್ಯಾರಿಂಜಿಯಲ್ ಮ್ಯೂಕೋಸಾ. ಹೌದು ಸರ್, ಎಲ್ಲಿ ಎಂಟರ್ ಆಗಿದೆ, ನಮ್ಮ ಲ್ಯಾರಿಂಗ್ಸಲ್ಲಿ ಎಂಟರ್ ಆಗಿದೆ. ಸೊ ಎಂಟರ್ ಆಗಿದ್ಮೇಲೆ ಅಲ್ಲಿ ಏನಾಗುತ್ತೆ ಸರ್, ಆ್ಯಂಟಿಜನ್ ಆ್ಯಂಡ್ ಆ್ಯಂಟಿಬಾಡಿ ರಿಯಾಕ್ಷನ್. ಓಕೆ, ನಮ್ಮ ಇಮ್ಯೂನ್ ಸಿಸ್ಟಮ್ ಬಂದು ಇಲ್ಲಿ ಏನಾಗುತ್ತೆ, ಇಲ್ಲಿ ಫೈಟಿಂಗ್ ಮಾಡೋಕ್ಕೆ ಚಾಲೂ ಆಗುತ್ತೆ. ಓಕೆ, ಫೈಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಆ್ಯಂಟಿಜನ್ ಆ್ಯಂಡ್ ಆ್ಯಂಟಿಬಾಡಿ ರಿಯಾಕ್ಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಆ್ಯಂಟಿಜನ್ ಆ್ಯಂಡ್ ಆ್ಯಂಟಿಬಾಡಿ ರಿಯಾಕ್ಷನ್ ಆದಾಗ ಏನಾಗುತ್ತೆ, ರಿಲೀಸ್ ಆಫ್ ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್. ಓಕೆ, ರಿಲೀಸ್ ಆಫ್ ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್. ಸೊ ಮೀಡಿಯೇಟರ್ಸ್ ಅಂದರೆ ಏನು ಅಂತ ಕೇಳಿದಾಗ ಸರ್, ಸ್ಟಾರ್ಟ್ ಮಾಡ್ತವೆ. ಏನು ಮಾಡ್ತವೆ ಸರ್, ಸ್ಟಾರ್ಟ್ ಮಾಡ್ತವೆ. ಏನು ಸ್ಟಾರ್ಟ್ ಮಾಡ್ತವೆ, ಇನ್ಫ್ಲಾಮೇಷನ್ ಸ್ಟಾರ್ಟ್ ಮಾಡ್ತವೆ. ಓಕೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಸ್ಟಾರ್ಟ್ ದಿ ಪ್ರೊಸೆಸ್ ಆಫ್ ಇನ್ಫ್ಲಾಮೇಷನ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ಸೊ ಎಕ್ಸಾಂಪಲ್ ನಾವು ಹಿಸ್ಟಮೈನ್, ಓಕೆ, ಹಿಸ್ಟಮೈನ್ ಅಥವಾ ಪ್ರೋಸ್ಟಾಗ್ಲ್ಯಾಂಡಿನ್ ಇವೆಲ್ಲ ಏನು ಬರ್ತವೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ರಿಲೀಸ್ ಆಗ್ತವೆ. ಓಕೆ, ಏನಾಗ್ತವೆ ಸರ್, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ರಿಲೀಸ್ ಆಗ್ತವೆ. ಸೊ ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ರಿಲೀಸ್ ಆದಮೇಲೆ ಏನಾಗುತ್ತೆ, ಇನ್ಫ್ಲಾಮೇಷನ್ ಮತ್ತೆ ಫಾಸ್ಟ್ ಆಗುತ್ತೆ. ಓಕೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಎಷ್ಟು ಜಾಸ್ತಿ ರಿಲೀಸ್ ಆಗ್ತವೆ ಅಷ್ಟು ಫಾಸ್ಟ್ ಇನ್ಫ್ಲಾಮೇಷನ್ ಪ್ರೊಸೆಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಇನ್ಫ್ಲಾಮೇಷನ್ ಆಫ್ ದಿ ಲ್ಯಾರಿಂಜಿಯಲ್ ಮ್ಯೂಕೋಸಾ ಅಥವಾ ಇನ್ಫ್ಲಾಮೇಷನ್ ಆಫ್ ದಿ ಲ್ಯಾರಿಂಗ್ಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಇನ್ಫ್ಲಾಮೇಷನ್ ಆಫ್ ದಿ ಲ್ಯಾರಿಂಗ್ಸ್ ಆಗುತ್ತೆ. ಸೊ ಇನ್ಫ್ಲಮೇಷನ್ ಆಫ್ ದಿ ಲ್ಯಾರಿಂಗ್ಸ್ ಆಗಿದ್ಮೇಲೆ ನಮಗೆ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ನೋಡೋಕ್ಕೆ ಕಾಣ್ಬೋದು. ಓಕೆ, ಗುಣಲಕ್ಷಣಗಳು ಕಾಣ್ಬೋದು. ಲ್ಯಾರಿಂಜೈಟಿಸ್ ಆದಮೇಲೆ ಏನೇನು ಗುಣಲಕ್ಷಣಗಳು ಇರ್ತವೆ ಎಲ್ಲ ನಮಗೆ ಕಾಣಬಹುದು. ಓಕೆ, ಐ ಥಿಂಕ್ ನಿಮಗೆ ಕಾಸಸ್ ಪ್ಯಾಥೋಫಿಸಿಯಾಲಜಿ ಅರ್ಥ ಆಗಿರ್ಬೋದು. ಸೊ ಪ್ಯಾಥೋಫಿಸಿಯಾಲಜಿ ಏನಿದೆ, ಡ್ಯೂ ಟು ಕಾಸ್. ಹೌದು ಸರ್, ಡ್ಯೂ ಟು ಕಾಸ್ ಏನಿದೆ, ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ ಎಂಟರ್ ಆಗಿದೆ ನಮ್ಮ ಲ್ಯಾರಿಂಗ್ಸಲ್ಲಿ. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ ನಮ್ಮ ಲ್ಯಾರಿಂಗ್ಸಲ್ಲಿ ಎಂಟರ್ ಆಗಿದ್ಮೇಲೆ ಏನಾಗುತ್ತೆ ಸರ್, ರಿಯಾಕ್ಷನ್ ಆಗುತ್ತೆ, ಆ್ಯಂಟಿಜನ್ ಆ್ಯಂಡ್ ಆ್ಯಂಟಿಬಾಡಿ ರಿಯಾಕ್ಷನ್ ಆಗುತ್ತೆ. ಸೊ ರಿಯಾಕ್ಷನ್ ಆದಾಗ ಅಲ್ಲಿ ಏನು ರಿಲೀಸ್ ಆಗುತ್ತದೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ಏನು ರಿಲೀಸ್ ಆಗುತ್ತೆ, ಇನ್ಫ್ಲಾಮೇಟರಿ ಮೀಡಿಯೇಟರ್ಸ್ ನಾವು ಎಕ್ಸಾಂಪಲ್ ಏನು ತೊಗೊಂಡಿದ್ದೀವಿ, ಹಿಸ್ಟಮೈನ್. ಓಕೆ, ಹಿಸ್ಟಮೈನ್ ರಿಲೀಸ್ ಆಗಿದ್ಮೇಲೆ ಮತ್ತೆ ಫಾಸ್ಟ್ ಏನಾಗುತ್ತೆ, ಇಲ್ಲಿ ಇನ್ಫ್ಲಮೇಷನ್ ಆಗುತ್ತೆ, ಪ್ರೊಸೆಸ್ ಫಾಸ್ಟ್ ಆಗುತ್ತೆ. ಓಕೆ, ಎಷ್ಟು ಹಿಸ್ಟಮೈನ್ ರಿಲೀಸ್ ಆಗುತ್ತೆ ಅಷ್ಟು ಜಾಸ್ತಿ ಇನ್ಫ್ಲಮೇಷನ್ ಆಗುತ್ತೆ. ಓಕೆ, ಸೊ ಇನ್ಫ್ಲಮೇಷನ್ ಆದಾಗ ನಮಗೆ ಸೈನ್ ಆ್ಯಂಡ್ ಸಿಂಪ್ಟಮ್ಸ್ ನೋಡೋಕ್ಕೆ ಕಾಣ್ತವೆ. ಐ ಥಿಂಕ್ ನಿಮಗೆ ಪ್ಯಾಥೋಫಿಸಿಯಾಲಜಿ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಕ್ಲಿನಿಕಲ್ ಫೀಚರ್ಸ್ ಆಫ್ ದಿ ಲ್ಯಾರಿಂಜೈಟಿಸ್. ಓಕೆ, ಸೊ ಲ್ಯಾರಿಂಜೈಟಿಸ್ ಇದ್ದಾಗ ನಮ್ಗೆ ಏನೇನು ಕ್ಲಿನಿಕಲ್ ಫೀಚರ್ಸ್ ನೋಡ್ಬೋದು ಅಂದರೆ, ಹಾರ್ಸಿನೆಸ್ ಆರ್ ಲಾಸ್ ಆಫ್ ವಾಯ್ಸ್. ಹೌದು ಸರ್, ಹಾರ್ಸಿನೆಸ್ ಕೂಡ ಆಗ್ಬೋದು ವಾಯ್ಸು, ಅಥವಾ ಲಾಸ್ ಆಫ್ ವಾಯ್ಸ್ ಭಾಳ ಸಿವಿಯರ್ ಆಗಿದೆ ಸರ್, ಭಾಳ ಜಾಸ್ತಿ ನಮಗೆ ಇನ್ಫ್ಲಮೇಷನ್ ಆಗಿದೆ, ಅಂಥ ಸಮಯದಲ್ಲಿ ಮಾತಾಡೋಕ್ಕೆ ಕೂಡ ಪ್ರಾಬ್ಲಮ್ ಆಗುತ್ತೆ. ಮತ್ತು ಡಿಫಿಕಲ್ಟಿ ಇನ್ ಸ್ಪೀಕಿಂಗ್. ಓಕೆ, ಮಾತಾಡೋ ಸಮಯದಲ್ಲಿ ನಮಗೆ ಪೇನ್ ಆಗುತ್ತೆ. ಓಕೆ, ಹಾರ್ಸಿನೆಸ್ ಅಂದರೆ ನಮ್ಮ ವಾಯ್ಸ್ ಚೇಂಜಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಫೀವರ್ ಇರುತ್ತೆ. ಹೌದು ಸರ್, ಎಲ್ಲಿ ಇನ್ಫೆಕ್ಷನ್ ಇರುತ್ತೆ ಅಲ್ಲ ಅಲ್ಲಿ ನಮಗೆ ಫೀವರ್ ನೋಡೋಕ್ಕೆ ಕಾಣಿಸುತ್ತೆ. ಮತ್ತು ಅಂಥವರಿಗೆ ಏನಾಗಿ ಕಾಣಿಸುತ್ತೆ, ಕಫ್. ಓಕೆ, ಅಂಥವರಿಗೆ ಏನು ಕಾಣಬಹುದು, ಕಫ್ ಇರ್ಬೋದು. ಓಕೆ, ಸೊ ಪೇಷಂಟ್ಗೆ ಕಫ್ ಇರುತ್ತೆ. ಮತ್ತು ಡಿಫಿಕಲ್ಟಿ ಇನ್ ಸಾಲೋಯಿಂಗ್. ಹೌದು ಸರ್, ಪೇಷಂಟ್ ಏನು ಮಾಡಿದ್ದಾನೆ, ಊಟ ಮಾಡ್ತಾ ಇದ್ದಾನೆ, ಸಾಲೋಯಿಂಗ್ ಮಾಡೋ ಸಮಯದಲ್ಲಿ ಅವನಿಗೆ ಪೇನ್ ಆಗ್ತಾ ಇದೆ ಅಥವಾ ಡಿಫಿಕಲ್ಟಿ ಆಗ್ತಾ ಇದೆ. ಮತ್ತು ಅಂಥ ಪೇಷಂಟ್ಸ್ಗಳಿಗೆ ಸೋರ್ ಥ್ರೋಟ್ ಕೂಡ ಆಗ್ಬೋದು. ಏನಾಗ್ಬೋದು, ಸೋರ್ ಥ್ರೋಟ್ ಕೂಡ ಅವರಿಗೆ ಆಗ್ಬೋದು. ಓಕೆ, ಸೋರ್ ಥ್ರೋಟ್ ಅಂದರೆ ನಮ್ಮ ಫ್ಯಾರಿಂಜೈಟಿಸ್ ಅಂತ ಹೇಳಿದ್ದೀವಿ ನಾವು ಮೊದಲಿನ ವಿಡಿಯೋದಲ್ಲಿ. ಓಕೆ, ಐ ಥಿಂಕ್ ನಿಮಗೆ ಕ್ಲಿನಿಕಲ್ ಫೀಚರ್ಸ್ ಅರ್ಥ ಆಗಿರ್ಬೋದು. ಲಾಸ್ ಆಫ್ ವಾಯ್ಸ್ ಸಿವಿಯರ್ ಕೇಸಲ್ಲಾಗುತ್ತೆ. ಮತ್ತು ಹಾರ್ಸಿನೆಸ್ ಅಂದರೆ ವಾಯ್ಸ್ ಚೇಂಜಸ್ ಆಗುತ್ತೆ, ಫೀವರ್ ಇರುತ್ತೆ, ಕಫ್ ಇರುತ್ತೆ, ಡಿಫಿಕಲ್ಟಿ ಇನ್ ಸಾಲೋಯಿಂಗ್ ಇರುತ್ತೆ, ಮತ್ತು ಸೋರ್ ಥ್ರೋಟ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ನಾವು ಡಯಾಗ್ನೋಸಿಸ್ ನೋಡೋಣ. ಏನೇನು ಡಯಾಗ್ನೋಸಿಸ್ ಮಾಡ್ತೀವಿ, ಏನೇನು ಟೆಸ್ಟ್ ಮಾಡ್ತೀವಿ ಸರ್ ನಾವು ಲ್ಯಾರಿಂಜೈಟಿಸನ್ನು ಫೈಂಡ್ ಮಾಡೋಕ್ಕೆ ಅಂತ ಕೇಳಿದಾಗ, ಹಿಸ್ಟ್ರಿ ಕಲೆಕ್ಷನ್. ಹೌದು ಸರ್, ನಿಮಗೆ ಮೊದಲು ಏನಾದರೂ ಆಗಿತ್ತಾ, ಅಥವಾ ಮೊದಲು ಬೇರೆದು ಯಾವುದಾದ್ರೂ ಇನ್ಫೆಕ್ಷನ್ ಇತ್ತಾ, ನಿಮಗೆ ಬ್ರಾಂಕೈಟಿಸ್ ಇತ್ತಾ, ನಿಮಗೆ ಸೈನಸೈಟಿಸ್ ಇತ್ತಾ, ಎಲ್ಲ ನಾವು ಕೇಳ್ತೀವಿ. ಡಸ್ಟಲ್ಲಿ ಹೋಗಿದ್ದೀರಾ. ಓಕೆ, ಸೊ ಎಲ್ಲ ಹಿಸ್ಟ್ರಿ, ಪ್ರಿವಿಯಸ್ ಮೆಡಿಕಲ್ ಹಿಸ್ಟ್ರಿ, ಅಲರ್ಜಿಕ್ ಹಿಸ್ಟ್ರಿ, ಸರ್ಜಿಕಲ್ ಹಿಸ್ಟ್ರಿ, ಡಯಟ್ರಿ ಹ್ಯಾಬಿಟ್ಸ್ ಪ್ರತಿಯೊಂದೂ ನಾವು ತೊಗೋತೀವಿ. ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ ಒಳಗಡೆ ಏನು ಮಾಡ್ತೀವಿ, ಹೆಡ್ ಟು ಟೋ ಎಕ್ಸಾಮಿನೇಷನ್ ನೋಡ್ತೀವಿ. ಓಕೆ, ಮತ್ತು ಪ್ರಾಬ್ಲಮ್ ಫೋಕಸ್ಡ್ ಎಕ್ಸಾಮಿನೇಷನ್ ಮಾಡ್ತೀವಿ, ಅಂದರೆ ಲ್ಯಾರಿಂಗ್ಸ್ ಫೋಕಸಲ್ಲಿಟ್ಟು ನಾವು ಎಕ್ಸಾಮಿನೇಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಲ್ಯಾರಿಂಜೋಸ್ಕೋಪಿ. ಹೌದು ಸರ್, ಲ್ಯಾರಿಂಜೋಸ್ಕೋಪಿ ನಾವು ನೋಡಿದಾಗ, ಸೊ ಮೇಲ್ಗಡೆ ನಾವು ಪಿಕ್ಚರ್ಸಲ್ಲಿ ನೋಡಿದ್ದೀವಿ. ಸೊ ಲ್ಯಾರಿಂಜೋಸ್ಕೋಪಿ ಮಾಡಿದಾಗ ನಮಗೆ ಈ ಥರ ನೋಡೋಕ್ಕೆ ಕಾಣಬರುತ್ತೆ. ಓಕೆ, ಇನ್ಫ್ಲಮೇಷನ್ ಆಫ್ ದಿ ವೋಕಲ್ ಕಾರ್ಡ್ ನಮಗೆ ನೋಡೋಕ್ಕೆ ಕಾಣಿಸುತ್ತೆ. ನೆಕ್ಸ್ಟ್ ಥ್ರೋಟ್ ಕಲ್ಚರ್. ಸೊ ಥ್ರೋಟ್ ಕಲ್ಚರ್ ನಾವು ಯಾಕೆ ಮಾಡ್ತೀವಿ ಅಂದರೆ, ಟು ಡಿಟೆಕ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅವ್ರು ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇದೆ ಅದು ಅಂತ ನಾವು ಡಿಟೆಕ್ಟ್ ಮಾಡೋಕ್ಕೆ ಏನು ಮಾಡ್ತೀವಿ, ಥ್ರೋಟ್ ಕಲ್ಚರ್ ಮಾಡ್ತೀವಿ. ಮತ್ತು CBC. ಓಕೆ, ಕಂಪ್ಲೀಟ್ ಬ್ಲಡ್ ಕೌಂಟ್ ಮಾಡ್ತೀವಿ. ಓಕೆ, ಸೊ ಕಂಪ್ಲೀಟ್ ಬ್ಲಡ್ ಕೌಂಟಲ್ಲಿ ನಮ್ಗೆ ಏನು ಕಾಣಿಸುತ್ತೆ ಅಂದರೆ WBC ಜಾಸ್ತಿ ಬರುತ್ತೆ. ಓಕೆ, WBC ಕೌಂಟ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಇನ್ಫೆಕ್ಷನ್ ಇದ್ದಾಗ. ಐ ಥಿಂಕ್ ನಿಮಗೆ ಡಯಾಗ್ನೋಸಿಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ನಾವು ಏನು ಕೊಡ್ತೀವಿ ಸರ್ ಲ್ಯಾರಿಂಜೈಟಿಸ್ ಆದ ಪೇಷಂಟ್ಗಳಿಗೆ ಅಂತ ಕೇಳಿದಾಗ, ಫಸ್ಟ್ ನಾವು ಆ್ಯಂಟಿಬಯೋಟಿಕ್. ಓಕೆ, ಸೊ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ದರೆ ಅವ್ರಿಗೆ ನಾವು ಏನು ಕೊಡ್ತೀವಿ, ಆ್ಯಂಟಿಬಯೋಟಿಕ್.
ಎಕ್ಸಾಂಪಲ್ ನಾವು ಇಲ್ಲಿ ಏನು ತಗೋತಾ ಇದ್ದೀವಿ, ಅಮೋಕ್ಸಿಸಿಲಿನ್, ಆ್ಯಂಪಿಸಿಲಿನ್ ಅಥವಾ ಅಜಿಥ್ರೋಮೈಸಿನ್ ಆಗಿ ನಾವು ಎಕ್ಸಾಂಪಲ್ ಇಲ್ಲಿ ತೊಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ ಕಾರ್ಟಿಕೋಸ್ಟಿರಾಯ್ಡ್ ಥೆರಪಿ. ಹೌದು ಸರ್, ಕಾರ್ಟಿಕೋಸ್ಟಿರಾಯ್ಡ್ ಥೆರಪಿ ಲೈಕ್ ಪ್ರೆಡ್ನಿಸಲೋನ್. ಹೌದು ಸರ್, ಪ್ರೆಡ್ನಿಸಲೋನ್ನು ನಾವು ಕೊಡ್ಬೋದು. ಕಾರ್ಟಿಕೋಸ್ಟಿರಾಯ್ಡ್ ಏನು ಮಾಡ್ತವೆ ಸರ್ ಅಂತ ಕೇಳಿದಾಗ ಸರ್ ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತವೆ. ಓಕೆ, ಸ್ಟಿರಾಯ್ಡ್ಸ್ಗಳು ಏನು ಮಾಡ್ತವೆ ಸರ್, ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತವೆ. ನೆಕ್ಸ್ಟ್ ಅನಾಲ್ಜೆಸಿಕ್ಸ್ ಆ್ಯಂಡ್ ಆ್ಯಂಟಿಪೈರೆಟಿಕ್ಸ್. ಹೌದು ಸರ್, ಅವರಿಗೆ ಡಿಫಿಕಲ್ಟಿ ಇನ್ ಸಾಲ್ವಿಂಗ್ ಆಗ್ತಾ ಇದೆ, ಅವರಿಗೆ ಪೇನ್ ಆಗ್ತಾ ಇದೆ, ಅದಕ್ಕೋಸ್ಕರ ನಾವು ಪೇನ್ ಕಿಲ್ಲರ್, ಅನಾಲ್ಜೆಸಿಕ್ಸ್ ಅಂದರೆ ಪೇನ್ ಕಿಲ್ಲರ್ಸ್ ಕೊಡ್ತೀವಿ. ಮತ್ತು ಆ್ಯಂಟಿಪೈರೆಟಿಕ್ಸ್. ಹೌದು ಸರ್, ಅವರಿಗೆ ಫೀವರ್ ಇದೆ, ಅವ್ರಿಗೆ ಏನಿದೆ ಸರ್, ಫೀವರ್ ಇದೆ. ಸೊ ಫೀವರ್ ಇದ್ದಿದ್ದಕ್ಕೋಸ್ಕರ ನಾವು ಅವರಿಗೆ ಆ್ಯಂಟಿಪೈರೆಟಿಕ್ಸ್ ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಆ್ಯಂಟಿ ಟಿಸುವೆಂಟ್ ಮೆಡಿಕೇಷನ್ಸ್. ಹೌದು ಸರ್, ಆ್ಯಂಟಿ ಟಿಸುವೆಂಟ್ ಯಾವಾಗ ಕೊಡ್ತೀವಿ ಅಂದರೆ ಇಫ್ ಪೇಷಂಟಿಗೆ ಕಫ್ ಇದ್ದರೆ. ಓಕೆ, ಪೇಷಂಟಿಗೆ ಕಫ್ ಇದೆ ಅಂದರೆ ಆ್ಯಂಟಿ ಅಂದರೆ ಅಪೋಸಿಟ್, ಟಿಶ್ಯುವೆಂಟ್ ಅಂದರೆ ಕಫ್. ಓಕೆ, ಸೊ ಕಫನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಮೆಡಿಕೇಷನ್ ಕೊಡ್ತೀವಿ. ಓಕೆ, ಐ ಥಿಂಕ್ ನಿಮಗೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನರ್ಸಿಂಗ್ ಮ್ಯಾನೇಜ್ಮೆಂಟ್. ಸೊ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಸ್ ಅ ನರ್ಸ್ ನಾವೇನು ಮಾಡಬೇಕು ಅಂದರೆ ವೈಟಲ್ ಸೈನನ್ನು ಮಾನಿಟರ್ ಮಾಡ್ತೀವಿ. ಹೌದು ಸರ್, ಮತ್ತು ಅಸೆಸ್ ದಿ ಪೇನ್ ಲೆವೆಲ್. ಹೌದು ಸರ್, ಪೇನ್ ಎಷ್ಟಿದೆ ಅಂತ ನಾವು ನೋಡ್ತೀವಿ ಅವರಿಗೆ. ಮತ್ತು ಎನ್ಕರೇಜ್ ಫ್ಲೂಯಿಡ್ ಇಂಟೇಕ್. ಹೌದು ಸರ್, ನಾವು ಫ್ಲೂಯಿಡ್ ಇಂಟೇಕನ್ನು ಜಾಸ್ತಿ ಮಾಡು ಅಂತ ಹೇಳಬೇಕು. ನೆಕ್ಸ್ಟ್ ಪ್ರೊವೈಡ್ ಕಂಫರ್ಟೇಬಲ್ ಪೊಸಿಷನ್. ಹೌದು ಸರ್, ಕಂಫರ್ಟೇಬಲ್ ಪೊಸಿಷನ್ ನಾವು ಅವ್ರಿಗೆ ಕೊಡಬೇಕು. ನೆಕ್ಸ್ಟ್ ಅಡ್ಮಿನಿಸ್ಟ್ರೇಷನ್ ಆಫ್ ಮೆಡಿಕೇಷನ್. ಹೌದು ಸರ್, ಡಾಕ್ಟರ್ ಏನು ಹೇಳಿದ್ದಾನೆಲ್ಲ ಅಂತಹ ಮೆಡಿಕೇಷನ್ಸ್ಗಳನ್ನು ನಾವು ಅವರಿಗೆ ಅಡ್ಮಿನಿಸ್ಟರ್ ಮಾಡಬೇಕು. ಎಜುಕೇಟ್ ದಿ ಪೇಷಂಟ್. ಹೌದು ಸರ್, ಪೇಷಂಟಿಗೆ ನಾವು ಏನು ಮಾಡಬೇಕು, ಎಜುಕೇಟ್ ಮಾಡಬೇಕು ರಿಗಾರ್ಡಿಂಗ್ ದಿ ಡಿಸೀಸ್ ಕಂಡೀಷನ್ ಆ್ಯಂಡ್ ದಿ ಪ್ರಿವೆನ್ಷನ್. ಓಕೆ, ಸೊ ಫ್ಯೂಚರಲ್ಲಿ ಮತ್ತೊಮ್ಮೆ ಅವರಿಗೆ ಲ್ಯಾರಿಂಜೈಟಿಸ್ ಆಗಬಾರ್ದು ಅಂತ ನಾವು ಅವರಿಗೆ ಪ್ರಿವೆನ್ಷನ್ ಕೊಡಬೇಕು, ಕಾಸಸ್ಗಳ ಬಗ್ಗೆ ಹೇಳಬೇಕು. ಓಕೆ, ನೆಕ್ಸ್ಟ್ ಎನ್ಕರೇಜ್ ರೆಸ್ಟ್. ಹೌದು ಸರ್, ಪೇಷಂಟಿಗೆ ಏನಂತ ಹೇಳಬೇಕು, ರೆಸ್ಟ್ ಮಾಡಪ್ಪ ಅಂತ ಹೇಳಬೇಕು. ನೆಕ್ಸ್ಟ್ ಪ್ರೊವೈಡ್ ಸ್ಟೀಮ್ ಇನ್ಹಲೇಷನ್. ಹೌದು ಸರ್, ಸ್ಟೀಮ್ ಇನ್ಹಲೇಷನ್ ಕೂಡ ನಾವು ಇದರಲ್ಲಿ ಕೊಡಬಹುದು. ಐ ಥಿಂಕ್ ನಿಮಗೆ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.